ಬಾರ್ಬಿಗೆ ಜಡೆ ಹಾಕ್ತಾ ಇದ್ದಾಳೆ. ಇವಳು ಬೇರೆ ಜಡೆ ಬೇಕು ಅಂತ ಜಡೆ ಹಾಕಿಸ್ಕೊಂಡವಳೆ. ಅದರ ಜೊತೆಗೆ ಬಾರ್ಬಿಗೆ ಬೇರೆ ಜಡೆ ಹಾಕ್ತಾ ಇದ್ದಾಳೆ. ಆಲ್ರೆಡಿ ಜಡೆ ಹಾಕ್ಕೊಂಡಿತ್ತು ಫ್ರೆಂಡ್ಸ್, ಅದನ್ನು ಬಿಚ್ಚಿ ಇವಾಗ ಅವಳೇನೋ ಒಂದು ಮಾಡ್ತಾ ಇದ್ದಾಳೆ. ಇದ್ರೆ ಈ ಥರ ಇರುತ್ತೆ. ಕಲರ್ ನೋಡಿದ್ರೇ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗೀತು, ತುಂಬ ಚೆನ್ನಾಗಾಯಿತು. ಅದಾದ ನಂತರ ಇವಾಗ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಆಲ್ಮೋಸ್ಟ್ ಕ್ಲೀನಿಂಗ್ ಕೆಲಸಗಳು ಅದೆಲ್ಲನೂ ಆಯಿತು. ಸೊ ಅದೆಲ್ಲ ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ, ಬಿಕಾಸ್ ಏನಿದೆ ಅಲ್ವಾ, ಎಲ್ಲನೂ ಕ್ಲೀನಿಂಗು ಅದೇ ಇದೆಲ್ಲ. ಸೊ ಕ್ಲೀನಿಂಗ್ ಆಲ್ರೆಡಿ ಆಗಿರುತ್ತೆ, ಬಟ್ ಈ ಪಾತ್ರೆಗಳು ಅದರದ್ದೆಲ್ಲ ಸೆಗ್ರಿಗೇಷನ್ಸ್ ಎಲ್ಲ ಆಗಿ ಅಷ್ಟೇ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಬೆಳಗ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ವ್ಯೂ ನೋಡ್ತಾ ಇದ್ದೀನಿ, ಅದನ್ನು ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಪೂಜೆ ಎಲ್ಲ ಮುಗಿದ ನಂತರ ನೋಡಿ ನಮ್ಮ ಮನೆಗೆ ಯಾರು ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಈ ಹಕ್ಕಿಗೆ ನಾವು ಪುದ ಅಂತ ಹೆಸರು ಕರಿತೀವಿ. ನೀವೇನು ಕರಿತೀರಾ ಅಂತ ಕಮೆಂಟ್ ಮಾಡಿ. ಚಳಿಗಾಲದ ಟೈಮಲ್ಲಿ, ಚಳಿಗಾಲ ಶುರು ಆಗುತ್ತಲ್ಲ ಆ ಟೈಮಲ್ಲಿ ಜಾಸ್ತಿ ಬರುತ್ತೆ ಮನೆ ಅಂಗಳಕ್ಕೆ. ಬಟ್ ನಾನು ಇವಾಗ ಇಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಹಕ್ಕಿ ಬಂದಿರೋದು. ಸೊ ಬೆಳಗ್ಗೆನೇ ಹಕ್ಕಿ ಒಂದು 2-3 ಇತ್ತು. ನನಗೆ ಮಾತ್ರ ವೀಡಿಯೋ ಮಾಡೋಕ್ಕೆ ಒಂದೇ ಸಿಕ್ತು ಅಷ್ಟೇ. ಸೊ ಅದು ಅಲ್ಲೇ ಅಂಗಳದಲ್ಲೆಲ್ಲ ಓಡಾಡಿಕೊಂಡು ಏನೋ ತಿಂತಾ ಇತ್ತು. ಮೋಸ್ಟ್ಲಿ ಫಂಕ್ಷನ್ ಎಲ್ಲ ಮುಗಿದ ನಂತರ ಏನಾದರೂ ಬಾಳೆ ಎಲೆಲ್ಲ ಬಿಸಾಡಿರ್ತೀವಲ್ವ, ಅದರಲ್ಲೆಲ್ಲ ಏನಾದರೂ ಅಕ್ಕಿಗಳು ಆ ಥರ ಕಾಳುಗಳೆಲ್ಲ ತಿನ್ನೋಕ್ಕೆ ಬಂತೋ ಏನೋ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಅದರದ್ದು ಒಂದು ವೀಡಿಯೋ ಮಾಡಿಕೊಂಡು ಇವಾಗ ಮತ್ತೆ ಅಡುಗೆ ಮನೆ ಕಡೆ ಬಂದಿದ್ದೀನಿ. ಅಡುಗೆ ಮನೆಯಲ್ಲಂದರೆ ದೋಸೆ ಹಾಕೋದಕ್ಕೆ. ದೋಸೆ ನಾನು ಆಲ್ರೆಡಿ ಹಾಕೋಕ್ಕೆ ಶುರು ಮಾಡಿ ಮುಗಿತಾ ಇತ್ತು ಹಿಟ್ಟು ನೋಡಿ, ಆಯಿತು ಲಾಸ್ಟ್ ದೋಸೆ ಹಾಕಿದ್ದೀನಿ. ಈ ದೋಸೆ ಆದ ನಂತರ ಒಂದು ನೀರು ದೋಸೆ ಕೂಡ ಹಾಕಬೇಕು. ಪಾಪುಗೆ ಈ ದೋಸೆ ಅಷ್ಟು ಇಷ್ಟ ಆಗೋಲ್ಲ, ನೀರು ದೋಸೆ ಅಂದರೆ ತಿನ್ಕೊತಾಳೆ ಅಂತ ಹೇಳಿಬಿಟ್ಟು ಅವಳಿಗೆ ಅಂತ ನೀರು ದೋಸೆ ಹಾಕಬೇಕಿನ್ನು. ಆ್ಯಂಡ್ ಕಿಚನ್ ಎಲ್ಲ ಫುಲ್ ಮೆಸ್ಸಿ ಆಗಿದೆ, ಗೊತ್ತಲ್ವ. ದೋಸೆ ಮಾಡಿದ ದಿನ ಕಿಚನ್ ಕೌಂಟರೆಲ್ಲ ಗಲೀಜಾಗುತ್ತೆ ಬೇಗ, ನೀವೇನು ಅಂದ್ಕೊಬೇಡಿ. ಸೊ ಸ್ವಲ್ಪ ಗಲೀಜಾಗಿದೆ, ಹಾಗೇ ತೋರಿಸಿದ್ದೀನಿ ಅಷ್ಟೇ. ಕಾಫಿ ಎಲ್ಲ ಕುಡಿದು ಇವಾಗ ಮೇಲ್ಗಡೆ ಬಂದಿದ್ದೀನಿ. ಗಿಡಕ್ಕೆ ನೀರು ಹಾಕಬೇಕು ಆ್ಯಂಡ್ ಫಿಶ್ಗೆ ಫುಡ್ ಹಾಕಬೇಕು ಅಂತ ಹೇಳಿಬಿಟ್ಟು. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಹನಿ ಬಾತ್ ಹೇಗಿದೆ ಅಂತ ಇದರಲ್ಲೆಲ್ಲ ಹೂ ಬರ್ತಾ ಇದೆ. ಇದು ನೋಡಿದ್ರೆ ಈ ಕಡೆಯಿಂದ ಹಿಂಗಿದೆ, ಈ ಕಡೆ ತಿರುಗಿಸಿದ್ರೆ ನೋಡಿ ಈ ಕಡೆ ಬಿಸಿಲು ಬೀಳಲ್ಲಲ್ವಾ, ಹಾಗಾಗಿ ಹೂವಾಗ್ತಿಲ್ಲ. ಬಿಸಿಲು ಬಿದ್ದರೆ ಈ ಥರ ಇರುತ್ತೆ. ಇದೂ ಅಷ್ಟೇ, ಈ ಕಡೆ ನೋಡಿ ಫುಲ್ ಹೂವಿದೆ. ಇದರಲ್ಲೂ ಅಷ್ಟೇ ಒಂದು ಬುಡ ಇರೋದು, ಬಟ್ ಅದ್ರಲ್ಲೂ ಫುಲ್ ಹೂವು ಇದೆ ನೋಡಿ. ಗುಡ್ ಮಾರ್ನಿಂಗ್ ಮಗಳು, ಅಪ್ಪಕ್ಕಂಗೆ ಗುಡ್ ಮಾರ್ನಿಂಗ್. ಯಾವಾಗಲೂ ಅಷ್ಟೇ, ನಾನು ಮೇಲ್ಗಡೆ ನನ್ನ ಕೆಲಸಗಳೆಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಪಾಪು ಎದ್ದಿರ್ತಾಳೆ ಮೋಸ್ಟ್ ಆಫ್ ದ ಟೈಮು. ಹಾಗೆ ಇವತ್ತು ಕೂಡ ಅವಳು ಕೂಡ ಎದ್ದಿದ್ಲು. ಇನ್ನು ಅವಳಿಗೆ ತಿಂಡಿ ತಿನ್ನಿಸೋದು ಎಲ್ಲ ಕೆಲಸ ಇರುತ್ತಲ್ವ, ಅದಾದ ನಂತರ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಹೇಳ್ಕೊಂಡು ಬಂದಿದ್ದೀನಿ ಕಿಚನ್ ಕಡೆಗೆ. ಅನ್ನ ಕೂಡ ಬೇಯ್ತದೆ, ಇವತ್ತು ಅನ್ನ ಇಲ್ಲ ಇಟ್ಟಿದ್ದೀವಿ. ಯಾಕೆಂತಂದರೆ ಬೇರೆ ಕಡೆ ಹೋಗಿದ್ದಾರೆ ಆ್ಯಂಡ್ ಅದಕ್ಕೋಸ್ಕರ ಇವತ್ತು ಸಿಂಪಲ್ ಲಂಚು. ಏನಿಲ್ಲ, ಪುನರ್ಪುಳಿ ಸಾರು, ಅದ್ರ ಜೊತೆಗೆ ನೆನೆ ಮಾಡಿರುವಂಥ ಬೆಂಡೆಕಾಯಿ ಹುಳಿ ಇದೆ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಕ್ಯಾಬೇಜ್ ಪಲ್ಯ ಮಾಡ್ತೀನಿ. ಇದಿಷ್ಟು ಸಾಕು ಅಂತಂತೆ. ಇವತ್ತು ಸಂಡೇ ಬೇರೆ, ಹಾಗಾಗಿ ಹಾಗಾಗಿ ಏನು ಜಾಸ್ತಿ ಮಾಡ್ತಾಯಿಲ್ಲ. ಕ್ಯಾಬೇಜ್ ಪಲ್ಯ ಅಂದರೆ ನೀವು ತಿಂತೀರಲ್ಲ ನಾರ್ಮಲಿ ಕಾಯಿ ತುರಿ ಎಲ್ಲ ಹಾಕಿ, ಆ ಥರ ಪಲ್ಯ ಮಾಡ್ತಾಯಿಲ್ಲ ನಾನು. ಇವತ್ತು ಸಬ್ಜಿ ಥರ ಮಾಡೋಣ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅದೇ ನಾರ್ಮಲ್ ಪಲ್ಯ ತಿಂದು ಬೋರ್ ಆಗಿರುತ್ತೆ ಅಂತಂದಾಗ ಈ ಥರ ಮಾಡಿಕೊಂಡ್ರೆ ಚಪಾತಿ, ಅನ್ನ, ರೊಟ್ಟಿ ಯಾವ್ದ್ರ ಜೊತೆಗೆ ಬೇಕಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ, ಒಂದು ಟೊಮೆಟೊ, ಒಂದು ಚಿಕ್ಕ ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾಬೇಜ್, ಇಷ್ಟು ತೊಗೊಂಡಿದ್ದೀನಿ. ಒಂಚೂರು ಕೊತ್ತಂಬರಿ ಸೊಪ್ಪು ಬೇಕಿನ್ನು. ಸೊ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾರ್ಮಲಿ ಅದೇ ಪಲ್ಯ ತಿಂದು ಬೋರ್ ಆಗಿರುತ್ತೆ, ಈ ಥರ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು, ಆಯಿತಾ. ಆ್ಯಂಡ್ ಕೆಲಸದವ್ರಿಗೆ ಟೀ ಮಾಡಬೇಕು, ಒಬ್ಬರಿದ್ದಾರೆ. ಸೊ ಅವ್ರಿಗೆ ಟೀ ಮಾಡಿದ ನಂತರ ಆಮೇಲೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅನ್ನ ಕೂಡ ಇಲ್ಲೇ ಇಟ್ಟಿರೋದ್ರಿಂದ ಸೈಡ್ ಬೈ ಸೈಡ್ ಅದು ಕೂಡ ಬೇಯ್ತಾ ಇರುತ್ತಲ್ವ ಒಂದು ಸ್ಟವಲ್ಲಿ, ಆಮೇಲೆ ಪಲ್ಯ ಮಾಡ್ಕೊಬೋದು ಅಂತ. ಸಾರು ಆವಾಗಲೇ ಮಾಡಿಟ್ಕೊಂಡೆ. ಸೊ ಪಾಪು ಸ್ನಾನ ಎಲ್ಲ ಆಗಿ ಅವಳಿಗೆ ಬಾಳೆಹಣ್ಣು ಬೇಕು ಅಂತ ಹೇಳಿದ್ಲು. ಸೊ ಅದನ್ನು ಕಟ್ ಮಾಡಿ ಕೊಟ್ಟಿದ್ದೀನಿ, ತಿಂತಾ ಕೂತಿದ್ದಾಳೆ, ಟಿ ವಿ ನೋಡ್ತಾ ಇದ್ದಾಳೆ. ಹಾಗಾಗಿ ನಾನಿಲ್ಲಿ
ಸೌಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದ್ದಾಳೆ. ಬಾಳೆಹಣ್ಣು ತಿಂದಾಗುವಷ್ಟು ಹೊತ್ತು ನೋಡಲಿ ಅಂತ ಹಾಕ್ಕೊಟ್ಟಿದ್ದೀನಿ. ನೋಡಿದೇನೋ ನೋಡ್ತಾ ಇದ್ದಾಳೆ. ನಿಮ್ಮ ಮಗಳು ಟಿ ವಿನೇ ನೋಡಲ್ವಾ ಅಂತೆಲ್ಲ ಕೇಳಿದ್ರೆ ನೋಡ್ತಾಳೆ, ಒಂದು ಸ್ವಲ್ಪ ಹೊತ್ತಷ್ಟೇ. ಯಾವಾಗಾದರೂ ಈ ಥರ ಏನಾದರೂ ಇದ್ದಾಗ ಹಾಕಿರ್ತೀನಿ ಅಷ್ಟೇ. ಆ ಟಿ ವಿ ನೋಡೋಕ್ಕೆ ಅಂತಲೇ ಕೂರ್ಸೋದು ಅಂತ ಕಮ್ಮಿ, ಇದೇ ಟೈಮ್ಗೆ ಅಂತ ಹೇಳ್ಬಿಟ್ಟು. ಯಾವಾಗಾದರೂ ನಮಗೇನೋ ಅರ್ಜೆಂಟ್ ಕೆಲಸ ಇದೆ ಆ ಥರ ಎಲ್ಲ ಅಂದಾಗ, ತುಂಬ ಊಟ ಮಾಡೋಕೆ ಕೆಟ್ಟ ಮಾಡ್ತಾಳೆ ಅಂತಂದಾಗ ಒಂದೊಂದ್ಸಲಿ ಹಾಕ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಹಾಗೆ ಇದೇ ಟೈಮ್ಗೆ ಟಿ ವಿ ನೋಡೋದು ಅಂತಲೂ ಪ್ರಾಕ್ಟೀಸ್ ಮಾಡಿಸಿ ಹಾಗೆ ಆ ಥರ. ಆಮೇಲೆ ತಲೆಗೆ ಫುಲ್ ಎಣ್ಣೆ ಹಚ್ಕೊಂಡಿದ್ದೀನಿ. ತುಂಬಾ ದಿನ ಆಗೋಗಿತ್ತು ನೋಡಿ. ಇಲ್ಲೆಲ್ಲ ಎಷ್ಟು ಹೇರ್ಫಾಲ್ ಆಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಹೇರ್ಫಾಲ್ ಆಗ್ತಾಯಿದೆ ಫ್ರೆಂಡ್ಸ್. ಹಾಗೆ ತಲೆಗೆ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಚ್ಚಿದೆ. ತುಂಬ ದಿನದಿಂದ ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಚಿ ಗುಂಪೆಲ್ಲ ಹಾಕಿ ಸ್ನಾನ ಮಾಡೋಕ್ಕೇ ಆಗಿರಲಿಲ್ಲ. ಹಾಗಾಗಿ ಇವತ್ತಿನ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಎಷ್ಟು ದಿನ ಆಗುತ್ತೆ ಅಂತ. ಹಾಗಾಗಿ ನಾವು ಹೋಗಿ ಒಂದು ಸ್ವಲ್ಪ ದಾಸವಾಳ ಎಲೆನೆಲ್ಲ ಕೊಯ್ಕೊಂಡು ಬರಬೇಕು. ಆ್ಯಂಡ್ ಬನ್ನಿ, ಆಮೇಲೆ ನಾನು ಸಬ್ಜಿ ಮಾಡೋವಾಗ ಸಿಗ್ತೀನಿ ಆಯಿತಾ ಫ್ರೆಂಡ್ಸ್. ಕ್ಯಾಬೇಜ್ ಸಬ್ಜಿ ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ತೀನಿ. ಸಿಂಪಲ್ ಆಗಿರುತ್ತೆ ಬಟ್ ಟೇಸ್ಟಿಯಾಗಿರುತ್ತೆ. ಈ ಕ್ಯಾಬೇಜ್ ಜೊತೆಗೆ ನೀವು ಹಸಿ ಬಟಾಣಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಸಿ ಬಟಾಣಿ ಯೂಸ್ ಮಾಡ್ತಾಯಿಲ್ಲ, ಬರೀ ಕ್ಯಾಬೇಜ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಬಟ್ ನಿಮ್ಮ ಹತ್ರ ಇದೆ ಅಂತಂದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಫಸ್ಟ್ ನಾನಿಲ್ಲಿ ಒಂದು ಕಡಾಯಿಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ, ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಗೆ ಕಸೂರಿ ಮೆಥಿನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾಗಿದ ನಂತರ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋಂಥ ಬೆಳ್ಳುಳ್ಳಿ, ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಈ ಬೆಳ್ಳುಳ್ಳಿಯನ್ನು ಕೆಂಪು ಕಲರ್ ಬರೋದೇನೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದ್ಸರಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಥರ ಸಬ್ಜಿ ಎಲ್ಲ ತುಂಬ ಸಿಂಪಲ್ ಆಗಿರುತ್ತೆ ಮಾಡೋಕ್ಕೆ, ಬಟ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ ನೀವೇನು ತುಂಬ ಜಾಸ್ತಿ ತರಕಾರಿನ ಬೇಯಿಸಬಾರ್ದು. ಆ ಥರ ಸ್ವಲ್ಪ ಕ್ರಂಚಿಯಾಗಿದ್ರೇ ಸಬ್ಜಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ತಕ್ಷಣ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿ 1-2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಅದಾಗಿದ ನಂತರ ನಾವು ಸಣ್ಣದಾಗಿ ಕಟ್ ಮಾಡಿರುವಂಥ ಕ್ಯಾಬೇಜ್ ಅಥವಾ ಎಲೆಕೋಸನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಏನಂದರೆ ಈ ಸಬ್ಜಿ ಮಾಡಬೇಕಾದ್ರೆ ನೀರೇನು ಬಳಸಬಾರ್ದು, ಅದು ಹಾಗೇ ಫ್ರೈ ಮಾಡ್ತಾ ಬೇಯಿಸ್ಕೋಬೇಕು. ಹಬೆನಲ್ಲೇ ನಾವು ಮುಚ್ಚಿಟ್ಟು ಬೇಯಿಸ್ತೀವಲ್ವ ಆ ಥರ. ನೀರೇನು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಟೇಸ್ಟು ಫುಲ್ ಚೇಂಜ್ ಆಗಿಬಿಡುತ್ತೆ. ನೀರಂತೂ ಆ್ಯಡ್ ಮಾಡಬೇಡಿ. ಈ ಥರನೇ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ದಪ್ಪ ತಳ ಇರೋ ಬಾಣಲಿ ತೊಗೊಂಡ್ರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೂಡ ಮಾಡ್ಬೋದು, ಚೆನ್ನಾಗಾಗುತ್ತೆ. ಸ್ವಲ್ಪ ಈ ಥರ ಫ್ರೈ ಮಾಡಿ ಮಾಡುವಂಥ ಸಬ್ಜಿಗಳು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ನಾರ್ತ್ ಇಂಡಿಯನ್ ರೆಸಿಪೀಸ್ಗಳೆಲ್ಲ ಇಷ್ಟ ಆಗುತ್ತೆ ಅಂತಂದ್ರೆಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಆ್ಯಂಡ್ ಇದೇ ರೀತಿಯಲ್ಲಿ ಆಲೂ ಸಬ್ಜಿ ಮಾಡ್ಬೋದು, ಆಲೂ ಬಟಾಣಿ ಸಬ್ಜಿ ಮಾಡ್ಬೋದು, ಇಲ್ಲ ಗೋಬಿ ಮತ್ತು ಬಟಾಣಿ, ಇಲ್ಲ ಗೋಬಿ ಆಲೂ ಸಬ್ಜಿ, ಆ ಥರ ಸುಮಾರು ವೆರೈಟಿ ಇದೆ. ನಾವಂತೂ ಮಾಡ್ತಾ ಇರ್ತೀವಿ. ನಮಗಿಬ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಸಬ್ಜಿಗಳೆಲ್ಲ. ಏನು ಸಿಂಪಲ್ ಲಂಚ್ ಇದ್ರೂ ಈ ಥರ ಒಂದು ಸಬ್ಜಿ ಇದ್ರಂತೂ ಸೂಪರಾಗಿ ಆಗುತ್ತೆ ಊಟ ಅಂತೂ. ಅದೇ ರೀತಿ ಇವತ್ತು ಒಂದು ಸಬ್ಜಿ ಮಾಡ್ತಾ ಇದ್ದೀವಿ. ನೀವು ವಿಡಿಯೋದಲ್ಲಿ ನೋಡಿರೋ ಥರನೇ ಸ್ವಲ್ಪ ಹೊತ್ತು ಕ್ಯಾಬೇಜ್ ಹಾಕಿಬಿಟ್ಟು ಫ್ರೈ ಮಾಡಿದ ತಕ್ಷಣ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೀನಿ. ಜಸ್ಟ್ ಆ ಉಪ್ಪೆಲ್ಲ ಕ್ಯಾಬೇಜ್ಗೆ ಇಟ್ಕೊಳ್ಳಿ ಅಂತ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಇಟ್ಕೊಳ್ಳಿ. ಆವಾಗಲೇ ಅದು ಚೆನ್ನಾಗಿ ಸ್ವಲ್ಪ ಬೆಂದಿರುತ್ತೆ. ಅದಾಗಿದ ನಂತರ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ನಾನು ಅಲ್ಲಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಹಾಕಿ ಮತ್ತೆ ಒಂದ್ಸಲಿ ಮಿಕ್ಸ್ ಮಾಡಿ ಮುಚ್ಚಿಟ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶಿಯಾಗಿ ಬೇಯೋ ತನಕ ಮಸಾಲೆ ನಾನಿಲ್ಲಿ ಖಾರದ ಪುಡಿ, ಅರಿಶಿನ ಪುಡಿ ಆಲ್ರೆಡಿ ಹಾಕಿದ್ದೀವಲ್ವ, ಇನ್ನು ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆಯೇ ಒಂಚೂರು ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ, ಇದೆಲ್ಲ ಒಂಚೂರು ಹಾಕ್ಕೊಳ್ಳಿ. ಜಾಸ್ತಿ ಮಸಾಲೆ ಹಾಕ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ, ತುಂಬ ಚೆನ್ನಾಗಾಗುತ್ತೆ, ಸ್ಪೈಸಿಯಾಗಿ ಕೂಡ ಇರುತ್ತೆ. ಇದಾಗಿದ ನಂತರ ಒಂಚೂರು ಕೊತ್ತಂಬರಿ ಸೊಪ್ಪು ಇವಾಗ ಹಾಕಿದ್ದೀನಿ, ಆಮೇಲೆ ಒಂಚೂರು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಅಂತ. ಇವಾಗ ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡಾಗಿದೆ ಅಲ್ವಾ, ಇನ್ನು ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡ್ರೆ ಆಯಿತು. ಆ ಮಸಾಲೆಗಳೆಲ್ಲ ಇದಕ್ಕೆ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆ್ಯಂಡ್ ಈ ಟೊಮ್ಯಾಟೊ ಹಾಕಿರೋದ್ರಿಂದ ಸ್ವಲ್ಪ ಅದು ಕೂಡ ನೀರಿರುತ್ತೆ. ನಿಮಗೇನು ತರಕಾರಿ ಬೇಯೋದೇ ಇಲ್ಲ ಅನ್ನೋ ಥರ ಏನೂ ಆಗಲ್ಲ. ಆ್ಯಂಡ್ ಎಲೆಕೋಸೆಲ್ಲ ಹಸಿಯಾಗಿ ಕೂಡ ತಿನ್ನುವಂಥ ಒಂದು ತರಕಾರಿ ಆಗಿರೋದ್ರಿಂದ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ಸ್ವೀಟೆಲ್ಲ ಏನೂ ಹಾಕ್ಕೊಳಕ್ಕೆ ಹೋಗಬೇಡಿ, ಈ ಥರನೇ ಸ್ಪೈಸಿಯಾಗಿ ಮಾಡ್ಕೊಳ್ಳಿ, ಸಖತ್ತಾಗುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ ಆ್ಯಂಡ್ ಕರೆಕ್ಟಾಗಿ ಆಗಿದೆ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ, ಆಪ್ಷನಲ್ಲು. ನೀವು ಇದಕ್ಕೆ ಸಾಸಿವೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಗೊತ್ತಿರ್ಬೋದು ನಾರ್ತ್ ಇಂಡಿಯನ್ ರೆಸಿಪಿಗಳಲ್ಲಿ ಸಾಸಿವೆ ಬದಲು ಜೀರಿಗೆನೇ ಜಾಸ್ತಿ ಬಳಸ್ತಾರೆ. ಸೊ ಅದರ ಅಥೆಂಟಿಕ್ ಟೇಸ್ಟ್ ಬೇಕು ಅಂತಂದರೆ ನೀವು ಈ ಥರನೇ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಆ್ಯಂಡ್ ನೋಡಿ ಸಬ್ಜಿ ಕೂಡ ರೆಡಿ ಆಯಿತು. ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಈರುಳ್ಳಿ ಹಾಕಿರ್ತೀವಿ, ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ತೀವಲ್ವ, ತುಂಬ ಚೆನ್ನಾಗಾಗುತ್ತೆ. ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಳು ಬಾರ್ಬಿಗೆ ಜಡೆ ಹಾಕ್ತಾ ಇದ್ದಾಳೆ. ಇವಳು ಬೇರೆ ಜಡೆ ಬೇಕು ಅಂತ ಜಡೆ ಹಾಕಿಸ್ಕೊಂಡವಳೆ, ಅದ್ರ ಜೊತೆಗೆ ಬಾರ್ಬಿಗೆ ಬೇರೆ ಜಡೆ ಹಾಕ್ತಾ ಇದ್ದಾಳೆ. ಆಲ್ರೆಡಿ ಜಡೆ ಹಾಕ್ಕೊಂಡಿತ್ತು ಫ್ರೆಂಡ್ಸ್, ಅದನ್ನು ಬಿಚ್ಚಿ ಇವಾಗ ಅವಳೇನೋ ಮಾಡ್ತಾಯಿದ್ದಾಳೆ. ಈ ಮಕ್ಳ ಕತೆನಲ್ಲಿ ಇಲ್ಲಿ ಬಂದು ಮ್ಯಾಟಲ್ಲಿ ಕೂತ್ಕೊಂಡಿದ್ದಾಳೆ, ಬೇರೆ ಎಲ್ಲೂ ಜಾಗ ಸಿಕ್ಕಿಲ್ಲ ಇವಳಿಗೆ. ನೋಡಿ ಒಂದ್ಸಲಿ
ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪುಟಾಣಿ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಂದು ಸಿಂಪಲ್ ಆಗಿರೋ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.